ಆ್ಯಸ್ ಎ NCC ಕೆಡೆಟ್ ನಮ್ಮ ಮೋಟೋ ಏನಂದರೆ ಡಿಸಿಪ್ಲಿನ್ ಆ್ಯಂಡ್ ಯೂನಿಟಿ. ಅದೇ ಥರ ನಾವು ಡಿಸಿಪ್ಲಿನ್ ಆಗಿರ್ತೀವಿ ಆ್ಯಂಡ್ ಸರೌಂಡಿಂಗ್ಲು ಕ್ಲೀನಾಗಿ ಇಟ್ಕೋತೀವಿ. ಇಲ್ಲಿ ಇರೋದು NCC ಇರೋದ್ರಿಂದ ನಮಗೆ ತುಂಬ ಅಡ್ವಾಂಟೇಜಸ್ ಇದೆ. ಇವನ್ ಫಿಸಿಕಲ್ ಆಗಿನೂ ಫಿಟ್ ಆಗಿದ್ದೀವಿ. ನಾವು ಫಿಸಿಕಲ್ ಫಿಟ್ ಇರೋದಲ್ಲದೆ ಫಸ್ಟು ನಮ್ಮ ಸರೌಂಡಿಂಗ್ನ ಕ್ಲೀನಾಗಿ ಇಟ್ಕೋಬೇಕು. ಬಿಕಾಸ್ ಅದರಿಂದನೂ ತುಂಬ ಡಿಸೀಸಸ್ ಎಲ್ಲ ಸ್ಪ್ರೆಡ್ ಆಗುತ್ತೆ. ಸೊ ಅದನ್ನು ನಾವು ನೀಟಾಗಿ ಇಟ್ಕೋಬೇಕು ಫಸ್ಟು. ಯಾಕೆ ಪ್ರಾಣಿ ಪಕ್ಷಿಗಳು ಉಳಿಬೇಕು ಮತ್ತು ಅಂತರ್ಜಲ ಉಳಿಬೇಕು ಅಂದರೆ ಕೆರೆಗಳು ಸ್ವಚ್ಛವಾಗಿರಬೇಕು. ಹಾಗಾಗಿ ಕೆರೆಗಳ ಸುತ್ತ ಸ್ವಚ್ಛತೆ ಮಾಡುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಸಂಘಟನೆಗಳು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು, NSS ಅವರು, ಇನ್ನಿಷ್ಟು ಪ್ರತಿಷ್ಠಿತ ಮಾಲು, ಇನ್ನು ರಘುಲಾಲು ಇಂಥ ಎಲ್ಲ ಸಂಸ್ಥೆಗಳು ಕೂಡ ಸಹಭಾಗಿತ್ವದಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ನಡೆದಿದೆ. ಮತ್ತು ನಮ್ಮ ಸ್ವಚ್ಛ ಸರ್ವೇಕ್ಷಣ್ 2025 ಮತ್ತು 26 ಪರವಾಗಿ ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡೋ ಮೂಲಕ ಈ ಕುಕ್ರಳ್ಳಿ ಕೆರೆಯಲ್ಲಿ ಒಂದು ಪ್ಲಾಗಿಂಗ್ ಅಭಿಯಾನವನ್ನು ಪ್ರಾರಂಭಿಸಿದ್ವಿ. ಸೊ ಇವತ್ತು ನೋಡ್ಬೋದು ತಾವೆಲ್ಲ NSS ಮಕ್ಕಳು, NCC ಮಕ್ಕಳು ಮತ್ತು ವಿವಿಧ ಕಾಲೇಜಿನ ಮಕ್ಕಳುಗಳು ಮತ್ತು ಸ್ಥಳೀಯ ಸಂಸ್ಥೆ, ನಮ್ಮ ಸಾರ್ವಜನಿಕರು ಮತ್ತು NGOದವರು ಅವರೆಲ್ಲರೂ ಸೇರಿ ಈ ಒಂದು ಕುಕ್ರಳ್ಳಿ ಕೆರೆ ಸ್ವಚ್ಛತಾ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಸೊ ನಾವು ಸಾರ್ವಜನಿಕರ ಸಹಭಾಗಿತ್ವನ ಇನ್ನಷ್ಟು ಹೆಚ್ಚುಗೊಳಿಸೋಕ್ಕೆ ಇವತ್ತು ಕುಕ್ರಳ್ಳಿ ಕೆರೆಯಲ್ಲಿ ಒಂದು 100ರಿಂದ 150 ಜನ ಮಕ್ಕಳು ಕುಕ್ರಳ್ಳಿ ಕೆರೆನ ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ. ಹಾಗೆ 250 ಜನ ಸ್ಟೂಡೆಂಟ್ಸು ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು 10th ಸ್ಟ್ಯಾಂಡರ್ಡ್ವರೆಗೂ ಪಾರ್ಟಿಸಿಪೇಟ್ ಮಾಡಿ ಸ್ವಚ್ಛ ಭಾರತ್ ಹಾಗೂ ಎನ್ವೈರ್ನ್ಮೆಂಟ್ ರಿಲೇಟೆಡ್ ಡ್ರಾಯಿಂಗ್ ಕಾಂಪಿಟೇಷನ್ಸ್ನ ಕಂಡಕ್ಟ್ ಮಾಡಿದ್ವಿ. ಇದು ಅವ್ರಿಗೆ ಸ್ಕಿಲ್ಸ್ ಡೆವಲಪ್ಮೆಂಟ್ ಅಲ್ಲದೆ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಅವ್ರದ್ದೇನು ಪಾತ್ರ, ಮಕ್ಕಳು ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ ಮಗು ಕಲಿತ್ರೆ 4 ಜನಕ್ಕೆ ಕಲಿಸುತ್ತೆ. ಸೊ ಹಾಗಾಗಿ ನಾವು ಸ್ಟೂಡೆಂಟ್ಸ್ನ ಮತ್ತು ಸ್ಕೂಲ್ಸ್ನ ಹೆಚ್ಚಾಗಿ ಒತ್ತು ಕೊಟ್ಟು ನಾವು ಇದನ್ನು ಕಾಂಪಿಟೇಷನ್ಸ್ ಮಾಡಿದ್ದೇವೆ. ಸುವರ್ಣ ಗೀತಾ ಪುಸ್ತಕದ ಸಮರ್ಪಣೆಯ ಜೊತೆಗೆ ವಿಶ್ವಗೀತಾ ಪರ್ಯಾಯದ ಸಮರ್ಪಣಾ ಸಮಾರಂಭ ಇವತ್ತು ನಡೆದದ್ದು ಅದು ಶ್ರೀಕೃಷ್ಣನ ಸಂಕಲ್ಪ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ಸನ್ಯಾಸಾಶ್ರಮದ 50ನೇ ವರ್ಷ 50 ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣನಿಗೆ ಸುವರ್ಣ ಆರಾಧನೆಯನ್ನು ಮಾಡಬೇಕು ಎಂಬಂತಹ ನಮ್ಮ ಅಪೇಕ್ಷೆಗೆ ಸರಿಯಾಗಿ ಕೃಷ್ಣನೇ